ಮಾತಾಡಿ. ನೋ ಪ್ಲೀಸ್ ನೀವು. ಲೇಡೀಸ್ ಫಸ್ಟ್. ಕ್ಯಾಂಗ್ರೂ ಸಿನಿಮಾ ಇವತ್ತು ಸೆಲೆಬ್ರಿಟಿ ಶೋ ಮಾಡಿದ್ವಿ. ಆ್ಯಕ್ಚುಲಿ ರಿಲೀಸ್ ಆದಾಗ್ಲಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ದಿನಕ್ಕೆ ಸಾಕಷ್ಟು ಟ್ಯಾಗ್ಸ್ಗಳು, ಆಮೇಲೆ ಮೆಸೇಜಸ್ಸು, ನಾವು ಸಿನಿಮಾ ನೋಡ್ತಿದ್ದೀವಿ ಅಂತ ಫೋಟೋಸ್ ವೀಡಿಯೋಸ್ ಕಳಿಸ್ತಾ ಇದ್ದಾರೆ. ತುಂಬ ಜನಕ್ಕೆ ಇಷ್ಟ ಆಗ್ತದೆ. ಪರ್ಟಿಕ್ಯುಲರ್ಲಿ ಫ್ಯಾಮಿಲಿ ಆಡಿಯನ್ಸ್ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೊ ಪ್ಲೀಸ್ ಕ್ಯಾಂಗ್ರೂ ಮೂವಿನ ನೀವೆಲ್ಲರೂ ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ನೋಡಿ. ಟೆಕ್ನಿಷಿಯನ್ ಬಗ್ಗೆ, ಆರ್ಟಿಸ್ಟ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ. ಆದರೂ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ಕಿಶೋರ್ ಸರ್. ತುಂಬ ಚೆನ್ನಾಗಿ ಈ ಇಡೀ ಸಿನಿಮಾನ ಬರೆದಿರೋದು, ಅದನ್ನು ತೆರೆ ಮೇಲೆ ತಂದಿರೋ ರೀತಿ ಮತ್ತು ನನ್ನ ಪಾತ್ರಕ್ಕೋಸ್ಕರ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಆದಿತ್ಯ ಅವ್ರಿಗೆ ತುಂಬ ಥ್ಯಾಂಕ್ಸ್. ಇವ್ರ ಜೊತೆಗೆ ನಾನು ಕೆಲಸ ಮಾಡಿದ್ದು ಭಾಳ ಸಂತೋಷ ಇದೆ. ಆ್ಯಂಡ್ ನಾನು ಪ್ರತಿ ಪ್ರೆಸ್ ಮೀಟಲ್ಲೂ ಹೇಳಿದ್ದೀನಿ, ಈಸ್ ಅ ವೆರಿ ಪ್ರಾಮಿಸಿಂಗ್ ಆ್ಯಂಡ್ ಡೆಡಿಕೇಟೆಡ್ ಆ್ಯಕ್ಟರ್. ಅವ್ರ ಜೊತೆಗೆ ನಿಂತು ಮಾತಾಡೋದು, ಆ್ಯಕ್ಟಿಂಗ್ ಮಾಡಿದ್ರೆ ನಮಗೊಂದು ಎನರ್ಜಿ ಬರುತ್ತೆ. ಆ ಕ್ಯಾರೆಕ್ಟರ್ದು ಒಂದು ಗಿವ್ ಆ್ಯಂಡ್ ಟೇಕ್ ಇರುತ್ತಲ್ಲ, ಅದು ಪರ್ಫೆಕ್ಟಾಗಿ ಸಿಂಕ್ ಆಗಿದೆ ನಮ್ಮ ಸಿನಿಮಾದಲ್ಲಿ. ಉದಯ್ ಲೀಲಾ ಸರ್ ಆ್ಯಂಡ್ ಆಲ್ ದಿ ಟೆಕ್ನಿಷಿಯನ್ಸ್, ಸಾಧು ಸರ್, ಪ್ರತಿಯೊಬ್ಬರು ಕೆಲಸನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಈ ಸಿನಿಮಾ ಆದಷ್ಟು ಬೇಗ ಎಲ್ಲರಿಗೂ ರೀಚ್ ಆದರೆ ಇಂಥ ಪ್ರಯತ್ನಗಳು ಇನ್ನಷ್ಟು ಬರುತ್ತೆ. ಅದು ನನ್ನ ಕರಿಯರಲ್ಲಿ ಈ ಪರ್ಫಾರ್ಮೆನ್ಸ್ ತುಂಬ ಇಂಪಾರ್ಟೆಂಟ್. ಸೊ ಇದು ಗುರುತಿಸಿದ್ರೆ ಇನ್ನಷ್ಟು ಸಿನಿಮಾಗಳು, ಇನ್ನಷ್ಟು ಕೆಲಸಗಳನ್ನ ನಾವು ಮಾಡೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಮತ್ತು ಈ ಒಂದು ಪ್ರೆಸ್ ಮೀಟಲ್ಲಿ, ಈ ಶೋನಲ್ಲಿ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಹಂಪನ ಸರ್ಗೆ ಆ್ಯಂಡ್ ಆಲ್ ಮೈ ಲಿಟ್ರೇಚರ್ ಬ್ಯಾಕ್ಗ್ರೌಂಡ್ ಇರೋ ಫ್ರೆಂಡ್ಸು, ಜೋಗಿ ಸರ್, ಕಥೆಕೂಟದ ಸದಸ್ಯರೆಲ್ಲರೂ, ಎಲ್ಲ ಕಥೆಗಾರರು, ಸಾಹಿತಿಗಳೆಲ್ಲ ನಮ್ಮ ಸಿನಿಮಾ ನೋಡೋಕ್ಕೆ ಬಂದಿದ್ದರು. ಅವರೆಲ್ಲ ಬಂದು ಈ ಸಿನಿಮಾನ ಮೆಚ್ಚುಗೆ ವ್ಯಕ್ತಪಡಿಸಿ ಹೋಗಿದ್ದಾರೆ. ಸೊ ನನಗೆ ತುಂಬ ಖುಷಿ ಆಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೀಡಿಯಾದವರೆಲ್ರಿಗೂ. ಪ್ಲೀಸ್ ಈ ಸಿನಿಮಾನ ಇನ್ನೂ ಜಾಸ್ತಿ ಜನಕ್ಕೆ ತಲುಪಿಸಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಹೆಚ್ಚು ಮಾತಾಡೋದಕ್ಕೆ ಏನೂ ಇಲ್ಲ ಅನಿಸುತ್ತೆ. ಪ್ರತಿಯೊಬ್ಬರು ಸಿನಿಮಾವನ್ನು ನೋಡಿದವರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಸೊ ನನ್ನ ನಿರ್ದೇಶಕರು, ನಿರ್ಮಾಪಕರು ಇಲ್ಲೇ ಇರೋದ್ರಿಂದ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳು ಹೇಳ್ಬೋದು. ಹಾಗೆ ನಮ್ಮ ನಾಯಕನಿಗೆ, ನನ್ನ ಜೊತೆ ಪಾಠ ಮಾಡಿದಂಥ ರಂಜನಿ ಅವ್ರಿಗೂ ಧನ್ಯವಾದಗಳು. ಸಿನಿಮಾ ಇಷ್ಟು ಪ್ರಶಂಸೆ, ಇಷ್ಟು ರಿವ್ಯೂಸು ಎಲ್ಲ ಇಷ್ಟು ಚೆನ್ನಾಗಿ ಬಂದಿರೋ ಪ್ರತಿಯೊಬ್ಬರಿಗೂ, ನಮ್ಮ ಮೀಡಿಯಾದವ್ರಿಗೆ, ನಮ್ಮ ಯೂಟ್ಯೂಬ್ ಫ್ರೆಂಡ್ಸ್ಗೆ, ನಮ್ಮ ಪ್ರೆಸ್ ಅವ್ರಿಗೆ, ಮಾಧ್ಯಮದವ್ರಿಗೆ ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ಹೇಳ್ತಾ, ನನ್ನ ಧನ್ಯವಾದಗಳನ್ನ ಹೇಳ್ತಾ, ಇನ್ನು ಭಾಳಷ್ಟು ಜನ ಸಿನಿಮಾ ಬಂದು ನೋಡಬೇಕಾಗಿದೆ. ದಯವಿಟ್ಟು ಸಿನಿಮಾಗಳಿಗೆ ಬನ್ನಿ, ಥಿಯೇಟ್ರ್ಗಳಿಗೆ ಬನ್ನಿ, ಒಂದು ಸಿನಿಮಾವನ್ನು ನೋಡಿ. ಯಾಕೆಂದರೆ ಒಂದು ಒಳ್ಳೆ ಪ್ರಯತ್ನ ಆದಾಗ, ನಮಗೆ ಅದಕ್ಕೆ ಕರೆಕ್ಟಾಗಿ ಸಪೋರ್ಟ್ ಸಿಗದೆ ಇದ್ದಾಗ ಈ ಥರ ಸಿನಿಮಾಗಳನ್ನ ಇನ್ನು ಮುಂದೆ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಸೊ ಹೀಗೆ ನಾನು ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದೇನೆಂದರೆ, ಈ ಸಿನಿಮಾ OTTಗೆ ಬರುತ್ತೆ, ಆವಾಗ ನೋಡ್ಕೊಳ್ಳೋಣ ಅನ್ನೋ ಒಂದು ಮನೋಭಾವನವನ್ನು ಬಿಟ್ಟು ದಯವಿಟ್ಟು ಇಂಥ ಸಿನಿಮಾಗಳನ್ನ ಬಂದು ಥಿಯೇಟ್ರಲ್ಲಿ ನೋಡಿ. ಯಾಕೆಂದರೆ ನಾವು ಮಾಡಿರೋವಂಥ ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅಥವಾ ಎಮೋಷನ್ಸ್ ಆಗಿರ್ಬೋದು, ಎಲ್ಲನೂ ನೀವು ಎಂಜಾಯ್ ಮಾಡೋಕ್ಕಾಗೋದು ಥಿಯೇಟ್ರಲ್ಲಿ. ದಯವಿಟ್ಟು OTTಗೆ ವೇಟ್ ಮಾಡದೆ ಬಂದು ಥಿಯೇಟ್ರಲ್ಲಿ ಬಂದು ದಯವಿಟ್ಟು ಸಿನಿಮಾವನ್ನು ನೋಡಿ. ಹಾಗೆ ನಮ್ಮ ನಿರ್ಮಾಪಕರ ಒಂದು ಹೊಸ ನಿರ್ಮಾಪಕರು ಇಂಡಸ್ಟ್ರಿಗೆ ಬಂದಿರೋರು, ಇಂಥ ನಿರ್ಮಾಪಕರು ಇನ್ನೂ ಜಾಸ್ತಿ ಸಿನಿಮಾಗಳು ಮಾಡೋದಕ್ಕೆ ಅವ್ರು ಉತ್ತೇಜನ ನೀಡಿದಂಗಾಗುತ್ತೆ. ದಯವಿಟ್ಟು ಸಿನಿಮಾಗೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿ. ಕ್ಯಾಂಗ್ರೂನ ಇಲ್ಲಿವರೆಗೂ ಪ್ರಶಂಸೆ ಪಡೋದಂಥ ಸಿನಿಮಾ, ಹೋಗಿದ್ದ ಕಡೆ ಎಲ್ಲ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ಸಿನಿಮಾ, ಎಷ್ಟು ಚೆನ್ನಾಗಿದೆ ಸಿನಿಮಾ ಅಂತ. ಬಟ್ ಇನ್ನೂ ಭಾಳಷ್ಟು ಜನ ಸಿನಿಮಾಗಳನ್ನ ನೋಡಬೇಕಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾವನ್ನು ನೋಡಿ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಮಗೇನು ಇವಾಗ ಸಕ್ಸಸ್ನ ಕೊಟ್ಟಿದ್ದೀರಾ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಕ್ಸಸ್ ಕೊಡಿ ಅಂತ ನಾನು ತಮ್ಮಲ್ಲೆಲ್ಲರೂ ಪ್ರಾರ್ಥಿಸ್ಕೊಳ್ತೀನಿ. ಹಾಯ್, ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ ಯು ಎವ್ರಿ ಒನ್. ಈ ಸಿನಿಮಾಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ರಿ, ಪ್ರಾಮಿಸಿಂಗ್ ಅಂತ ಬರೆದಿದ್ದೀರಿ ಎಲ್ಲ ಕಡೆ. ನಿಜವಾಗ್ಲೂ ನಮ್ಮ ಡೈರೆಕ್ಟರ್, ಪ್ರೊಡ್ಯೂಸರ್, ಇಟ್ಸ್ ಎ ಹೀರೋ, ಹೀರೋಯಿನ್, ಇಟ್ಸ್ ಎ ಬ್ಲೆಂಡ್ ಆಫ್ ಎವ್ರಿ ಒನ್. ಮೊದಲನೇದಾಗಿ ಐ ವಾಂಟ್ ಟು ಥ್ಯಾಂಕ್ ಕಿಶೋರ್ನ ತುಂಬ ಅದ್ಭುತವಾದ ಗುಣ ಏನಂದರೆ, ಸಿಕ್ಕಾಬಿಟ್ಟೆ ಒಳ್ಳೆ ಕ್ಲಾರಿಟಿ, ನನಗಿಷ್ಟೇ ಬೇಕು, ಇಷ್ಟು ಸಾಕು ಅನ್ನೋ ಥರ. ಒಬ್ಬ ಒಳ್ಳೆ ಫಿಲ್ಮ್ ಮೇಕರ್ ಆಗೋದಕ್ಕೆ ದೊಡ್ಡ ಎನ್ಸೈಕ್ಲೋಪೀಡಿಯಾ ಸಿನಿಮಾ ಬಗ್ಗೆ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಏನು ಬೇಕು, ಏನು ಬೇಡ ಅನ್ನೋದು ಗೊತ್ತಾಗ್ಬಿಟ್ರೇ ಯು ಕ್ಯಾನ್ ಮೇಕ್ ಗುಡ್ ಫಿಲ್ಮ್ಸ್. ಸೊ ನಿಜವಾಗ್ಲೂ ಈಸ್ ಅ ಗುಡ್ ಅಸೆಟ್ ಫಾರ್ ಅವರ್ ಕನ್ನಡ ಸಿನಿಮಾ, ಫಾರ್ ಸೌತ್ ಇಂಡಿಯನ್ ಸಿನಿಮಾ. ಅದೇ ರೀತಿ ಅವರ ನಿರ್ಮಾಪಕರುಗಳು, ಅವರ ಒಳ್ಳೆ ಮನಸ್ಸು. ಯಾಕಂದರೆ ಇಂಡಸ್ಟ್ರಿ ಚೆನ್ನಾಗಾಗಲಿ ಅಂತ ಒಂದು ಥಿಯೇಟ್ರ್ ಮುಂದೆ ಹೋಮ ಮಾಡೋದು, ಅಂದರೆ ಆ ಇಂಡಸ್ಟ್ರಿ ಮೇಲಿರೋ ಪ್ರೀತಿ, ಆ ಸಿನಿಮಾದ ಮೇಲಿರೋ ಪ್ರೀತಿ, ಇಟ್ ಶೋಸ್. ಅವರ ಮನಸ್ಸು ತೋರಿಸುತ್ತೆ, ಆ ಸಿನಿಮಾ ಮೇಲಿನ ಪ್ರೀತಿ ತೋರಿಸುತ್ತೆ.
ನೆಕ್ಸ್ಟ್ ಆದಿ ಸೂಪರ್. ಆದಿ ಜೊತೆ ಕೆಲಸ ಮಾಡಬೇಕು ಅನ್ನೋದು ನನ್ನ ಸುಮಾರು ದಿನದ ಆಸೆ. ನಿರ್ದೇಶಕನಾಗಿ ಮಾಡಬೇಕಿತ್ತು, ನಟನಾಗಿ ಮಾಡಿಸ್ಬಿಟ್ರು. ಆದಿ ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಟ್ರಾಡಿನರಿ. ನಿಜವಾಗ್ಲೂ ಒಬ್ಬ ಖಡಕ್ ಅಧಿಕಾರಿ ಅಂತ ಅನ್ನಿಸ್ತಾರೆ. ಎಲ್ಲೂ ಓವರ್ ಡ್ರಾಮಾ ಮಾಡದೆ ತುಂಬ ತುಂಬ ಸೆಟಲ್ಡ್ ಆಗಿ ಅಥೆಂಟಿಕ್ ಆಗಿ ಫೀಲ್ ಆಗೋ ಥರ ಪರ್ಫಾರ್ಮ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ಶಿ ಇಸ್ ಟೂ ಗುಡ್. ಶಿ ಕ್ಯಾರಿಡ್ ಎ ಫಿಲ್ಮ್. ನಿಜವಾಗ್ಲೂ ಸಿನಿಮಾದ ಕೊನೆಯ ಹಂತಗಳಲ್ಲಿ ಅವರ ಆ ಪರ್ಫಾರ್ಮೆನ್ಸ್ ಗ್ರಾಫ್ ತುಂಬ ಅದ್ಭುತವಾಗಿತ್ತು. ನಿಜವಾಗ್ಲೂ ಶೀಸ್ ಅಸೆಟ್ ಫಾರ್ ಅವರ್ ಕನ್ನಡ ಸಿನಿಮಾ. ಇನ್ನು ಉದಯ್ ಲೀಲಾ ಫೋಟೋಗ್ರಫಿ ಸೂಪರ್. ಸಾಧು ಸರ್ ಮ್ಯೂಸಿಕ್ ಎಕ್ಸ್ಟ್ರಾಡಿನರಿ. ಅದು ಯಾಕಂದರೆ ಆ ಸಿನಿಮಾನ ಅದರಲ್ಲಿರೋ ಕಂಟೆಂಟ್ನ ಸಿಕ್ಕಾಪಟ್ಟೆ ಎಲಿವೇಟ್ ಮಾಡಿದ್ದು ಮ್ಯೂಸಿಕ್ಕು. ಅದು ತುಂಬ ಚೆನ್ನಾಗಾಗಿದೆ. ಎಡಿಟಿಂಗ್ ವರ್ಕ್ ಇಸ್ ಸೂಪರ್. ಸೊ ಇಟ್ಸ್ ಟೋಟಲಿ ಎ ಟೀಮ್ ವರ್ಕ್. ಅದನ್ನು ನೀವು ಎಲ್ಲ ಬಲ್ರಿ. ಸಿನಿಮಾ ನೋಡಿದ ದಿವಸದಿಂದ ಈ ಸಿನಿಮಾ ಬಗ್ಗೆ ಚೆನ್ನಾಗಿ ಬರೆದಿದ್ರಿ. ಈ ಥರ ಸಿನಿಮಾಗಳು ಬರಬೇಕು, ಈ ಥರ ನಿರ್ಮಾಪಕರು ಹೊಡಿಬೇಕು, ಈ ಥರ ಡೈರೆಕ್ಟರ್ಸ್ಗಳು ನಮ್ಮ ಇಂಡಸ್ಟ್ರಿನ ಬೆಳೆಸಬೇಕು. ಥ್ಯಾಂಕ್ ಯು ವೆರಿ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.